4:15 ಶಬ್ದ ಆಯ್ತು. ಹಂಚಿದ್ದೆಲ್ಲ ತುಂಡು ಮೇಲೆ ಬಿತ್ತು. ಆಗ ಹೊರಗೆ ಓಡಿ ಬಂದೆವು ನಾವು. ಬರುವಾಗ ಆಚೆ ಮನೆಯವರು ಕೂಡ ಬೊಬ್ಬೆ ಹಾಕಿ ಓಡ್ಕೊಂಡು ಬಂದ್ರು. ಅವರ ಮೇಲೆ ಫುಲ್ ಆಚೆ ಬರೆ ಬಿದ್ದಿತ್ತು. ಮತ್ತೆ ಅವರ ಆಂಟಿ ಅವರಿಗೆ ಮತ್ತೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಹೇಳಿ ಎಲ್ಲ ಬೇಗ ಬೇಗ ಬಂದ್ರು. ಅವರೆಲ್ಲ ಇದು ಮಾಡಿದ್ರು, ಅವರು ತೆಗೆದ್ರು. ಮತ್ತೆ ಏನಾಗಿದೆ ಗೊತ್ತಿಲ್ಲ. ಅವಸ್ಥೆ ಯಾರ್ಯಾರು ಆಚೆ ನಮ್ಮ ಮನೆಯಲ್ಲಿ 4 ಜನ ಇದ್ದೇವೆ ನಾವು, ಗಂಡ ಹೆಂಡತಿ 2 ಮಕ್ಕಳು. ಆಚೆ ಮನೆಯಲ್ಲಿ ಒಂದು 7 ಜನ ಇದ್ರು, 4 ಮಕ್ಕಳು, ಗಂಡ ಹೆಂಡತಿ ಮತ್ತೊಂದು. ಮತ್ತೆ ಆಚೆ ಮನೆಯಲ್ಲಿ 2 ಇದ್ರು ಗಂಡ ಹೆಂಡತಿ. ಅದೇ ಇಬ್ಬರಿಗೂ ಇದಾಗಿದೆ. ಮತ್ತೆ ಆಚೆ ಲಾಸ್ಟ್ ಮನೆಯಲ್ಲಿ ಗಂಡ ಹೆಂಡತಿ 4 ಮಕ್ಕಳು. ಆ 4 ಮಕ್ಕಳಿನ ಮೇಲೆ ಕೂಡ ಮಣ್ಣು ಬಿದ್ದಿದೆ. 4 ಮಕ್ಕಳ ಮೇಲೆ ಕೂಡ ಮಣ್ಣು ಬಿದ್ದಿದೆ. 4 ಮಕ್ಕಳನ್ನು ಕರ್ಕೊಂಡು ಹೋದ್ರು. ಮತ್ತೆ ಏನಾಗಿದೆ ಏನು ಅಂತ ಗೊತ್ತಿಲ್ಲ. ಹೇಳಿದ್ರು 2 ಘಟನೆ ಇದೊಂದು ಅಂದಾಜು 4:15 ಆಗಿರ್ಬೋದು. ಮೋಸ್ಟ್ಲಿ 4:15 ಅಂದ್ರೆ ಒಂದೇ ಮನೆ ಮೇಲೆ ಬಿದ್ದದಲ್ವಾ ಇದು? ಅಂದ್ರೆ ಇಲ್ಲ, ಎಲ್ಲಾ ಬರೆ ಬಿದ್ದಿದೆ ಅಲ್ವಾ. 4 ಮನೆ ಮೇಲೆ ಕೂಡ ಬಿದ್ದಿದೆ. ನಾವು ನಡುವಲ್ಲಿದ್ದ ಕಾರಣ ಆಯ್ತು. ಅಡಿಗೆ ಕೊನೆ ಎಲ್ಲ ಫುಲ್ ಇದಾಗಿದೆ. ಒಂದೇ ಮನೆಯಲ್ಲಿ 4 ಮಕ್ಕಳು, ಗಂಡ ಹೆಂಡತಿ ಹೊರಗೆ ಬಂದಿದ್ರು. ಮಕ್ಕಳು ಅದ್ರ ಮೊನ್ನೆ ಅಡಿಗೆ ಬಿದ್ದಿದ್ರು. ಮತ್ತೆ ಈ ಕಡೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದದ್ದು. ಇಲ್ಲ ಅವರಿಗೆ ಕೂಡ ಇದಾಗಿದೆ. ಇಲ್ಲ ಹೆಂಡತಿ ಡೆತ್ ಅಂತ ಹೇಳಿದ್ರು. ನನಗೆ ಕರೆಕ್ಟ್ ಗೊತ್ತಿಲ್ಲ. ಅವರು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ನೀವು ಇದು ಬಿದ್ದ ಮೇಲೆ ನೀವು ನಾವು ಹೊರಗೆ ಓಡಿ ಬಂದೇವೆ. ಆ ಹಂಚಿದೆಲ್ಲ ಪುಡಿ ಬಿತ್ತಲ್ವಾ, ಆವಾಗ 4 ಜನ ಕೂಡ ಎದ್ದು ಓಡಿ ನಾವು ಹೊರಗೆ ಬಂದ್ವಿ. ಗೀತಾ 4:15 ಗಂಟೆ ಟೈಮಿಗೆ ನಾವು ಮಲಗಿದ್ದೇವೆ. ಇಲ್ಲಿ ಒಮ್ಮೆಲೆ ಸೌಂಡ್ ಬಂದು ನೋಡುವಾಗ ಎಲ್ಲ ಹಂಚೆಲ್ಲ ಬೀಳ್ತಿತ್ತು. ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ನೋಡಿದ್ರೆ ಇದು ಜಾಮ್ ಆಗಿತ್ತು. ಬಂದು ಓಡಿ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋದೆ. ಮತ್ತೆ ಪೊಲೀಸ್ ಸ್ಟೇಷನ್ ಇದೆ. ಅವರೆಲ್ಲ ಬಂದು ಚಾರ್ಜರ್ಸ್ ಎಲ್ಲ ತರಿಸಿ ಒಳ್ಳೆ ಹೆಲ್ಪ್ ಮಾಡಿ ಆಚೆ ಮನೆಯವರನ್ನೆಲ್ಲ ಎಬ್ಬಿಸ್ಲಿಕ್ಕೆ ಹೋಗುವ ಅವರೆಲ್ಲ ಲಾಸ್ಟ್ ಮನೆಯವರು ಸಿಕ್ಕಾಕೊಂಡಿದ್ರು. 4 ಮಕ್ಕಳು ಒಳಗಡೆ ಇತ್ತು. ಇನ್ನೊಂದು ಮನೆಯಲ್ಲಿ 2 ಗಂಟೆ ಹೆಂಡತಿ ಒಳಗಡೆ ಇದ್ರು. ಈ ಮನೆಯ ಇದರ ಪಕ್ಕದ ಮನೆಯವರು ಮತ್ತು ನಾವು ದೇವರದಿಂದ ನಮಗೇನು ತೊಂದರೆ ಆಗಿಲ್ಲ. ಆದ್ರೆ ಮನೆ ಮೇಲೆ ಎಲ್ಲ ಬರೆ ಬಿದ್ದು ಎಲ್ಲ ಇದಾಗಿದೆ. ತಡೆಗೋಡೆ ಬೀಳ್ತದೆ ಅಂತ ನಿಮಗೆ ಮೊದಲೇ? ಇಲ್ಲ ಸರ್, ಇಲ್ಲ. ಅವರು ತಡೆಗೋಡೆ ಕಟ್ಟಿ ಎಲ್ಲ ಸೇಫ್ ಇತ್ತು. ಮತ್ತೆ ಮನೆ ಕೂಡ ಹಾಗೆ ಗಟ್ಟಿ ಮಾಡಿ ಕೊಟ್ಟಿದ್ರು. ಏನು ಮನೆಯವ್ರದ್ದು ಏನು ಪ್ರಾಬ್ಲಮ್ ಮಳೆ ಬಂದು ನೀರು ಕುಸಿದು ಹೇಳಲಿಕ್ಕೆ ಆಗುದಿಲ್ಲ. ಆ ತರ ಆಗಿ ಬಿದ್ದು ಹೋಗಿದೆ. ಅವ್ರು ಎಂತ ಕೆಲಸ ಮಾಡ್ತಿದ್ರು? ಯಾರು? ಲಾಸ್ಟ್ ಮನೆಯವರು ಫರ್ನಿಚರ್ ಕೆಲಸ ಮಾಡ್ತಾ ಇದ್ದವರು. ಮತ್ತೊಬ್ರು ಕೂಡ ಇದು ಫರ್ನಿಚರ್ ಅಲ್ಲಿ ಆಕಾರಲ್ಲಿ ಕೆಲಸ ಮಾಡ್ತವ್ರು. ಮತ್ತೊಬ್ರು ಇಲ್ಲಿ ಸೆಲೂನ್ ಉಂಟು. ನಂದು ಪಿಕಪ್ ಟೆಂಪೋ ಡ್ರೈವರ್ ಆಗಿ ಆಟೋದಲ್ಲಿದ್ದೇನೆ. ಮತ್ತೆ ನಂದು ಮೊನ್ನೆ ಎಷ್ಟು ಸಮಯ ಐತಿ ಮನೆಗೆ? ನಾನೊಂದು 14 ವರ್ಷದಿಂದ ಇದ್ದೇನೆ. ಇಲ್ಲಿವರೆಗೆ ಯಾವ ರೀತಿ ಪ್ರಾಬ್ಲಮ್? ಏನಂತಿದ್ರೆ ಇಷ್ಟವರೆಗೆ ನಮ್ಗೆ ಅಂತ ಪ್ರಾಬ್ಲಮ್ ಬರಲಿಲ್ಲ. ಆಗ ಏನಾದ್ರು ತೊಂದರೆ ಇದ್ರೆ ಹೇಳಿದ್ರೆ ಮಾಡಿ ಕೊಡ್ತಿದ್ರು. ಹೆಸರು ಅವರೊಂದು ಅಲ್ಕಾ ಮತ್ತೆ ಪರಿ. ಮತ್ತೆ ನಂತರ ಕರೆಕ್ಟ್ ಆಗಿ ಇದಾಗುದಿಲ್ಲ. ಯಾಕಂದ್ರೆ ನಮ್ಗೆ ಈಗ ಅದು ಭಯ ಬರುದಿಲ್ಲ. ಮತ್ತೊಂದು ಅವರು ಒಬ್ರು ಬಾಲಕೃಷ್ಣ ಅವರ ಹೆಂಡತಿ ಡೆತ್ ಆಯ್ತಲ್ಲ. ಆ ಮನೆಯಲ್ಲಿ ಎಷ್ಟು ಜನ ಇದ್ರು? ಡೆತ್ ಆದ ಮನೆ ಆ ಮನೆಯಲ್ಲಿ 4 ಜನ ಮತ್ತೆ ಗಂಡ ಹೆಂಡತಿ 6 ಜನ ಇದ್ರು. ಇದು ಮತ್ತೊಂದು ಮನೆಯಲ್ಲಿ ಮತ್ತೊಂದು ಗಂಡ ಹೆಂಡತಿ 2 ಜನ. ಮತ್ತೊಂದು ಮನೆಯಲ್ಲಿ 4 ಜನ ಮಕ್ಕಳು, ಗಂಡ ಹೆಂಡತಿ. ಇಲ್ಲಿ ನಾನು, ನನ್ನ ಹೆಂಡತಿ, 2 ಮಕ್ಕಳು ಇದ್ದಾರೆ. ಒಂದೇ ಕುಟುಂಬದ? ಇಲ್ಲ, ಬೇರೆ ಬೇರೆ. ಅಲ್ಲ, ಒಂದೇ ಕುಟುಂಬದವರು? ಇಲ್ಲ, ಒಂದು ಕುಟುಂಬದವರು ಮತ್ತೆ ಮತ್ತೊಂದು ಕುಟುಂಬದವರು ಬೇರೆ ಬೇರೆ. ಒಂದು ಕುಟುಂಬದವರದು ಪ್ರಾಯದವರು ತೀರಿ ಹೋದದ್ದು. ಅವರು ನ್ಯಾಷನಲ್ ಐಸ್ ಕ್ರೀಮ್ ಕೆಲಸ ಮಾಡ್ತಿದ್ರು. ಅಲ್ಲಿಗೆ ಕೆಲಸಕ್ಕೆ ಹೋಗ್ತಿದ್ರು. ನೀವು ಕೂಡಲೇ ರೆಸ್ಕ್ಯೂ ಮಾಡ್ಲಿಕ್ಕೆ ಹೋದ್ರ ಅವರನ್ನ? ಹೋಗಿದ್ದೇವೆ. ಏನು ಎಲ್ಲಿ ಹೋಗ್ಲಿಕ್ಕೆ ಅದು ಓಪನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಾಗಿಲಿಗೆ ಹೊಡೆದು ಏನಾದ್ರು ಬೊಬ್ಬೆ ಕೇಳ್ತಿತ್ತು, ಹೋಗ್ಲಿಕ್ಕೆ ಆಗಿಲ್ಲ. ನಾನು ಓಡಿ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಇದು ಮಾಡಿದೆ. ಅವರು ಪ್ಯಾರ್ಸರ್ಸ್ ಒಟ್ಟೊಟ್ಟಿಗೆ ಕರೆಸಿ ಆಂಬುಲೆನ್ಸ್ ಎಲ್ಲ ಬಂದು ಜನ ಎಲ್ಲ ಬಂದು ಅವರೆಲ್ಲ ಪೊಲೀಸ್ನವರೆಲ್ಲ ಹೆಲ್ಪ್ ಮಾಡಿದ್ರು. ಆಗ ಏನಾಗಿತ್ತು? ಒಳಗಡೆ ಯಾವ ಪರಿಸ್ಥಿತಿ? ಅವಾಗ ನರಳಾಡ್ತಿದ್ರು, ಸೌಂಡ್ ಬರ್ತಿದ್ರು. ಮತ್ತೆ ಎಲ್ಲ ಪ್ಯಾರ್ಸರ್ಸ್ ದೊಡ್ಡ ಗಾಡಿ ಎಲ್ಲ ಬಂದು ಒಳಗೆ ಹೋಗಿ ಅವರೇ ಎಲ್ಲ ಕೆಲಸ ಮಾಡಿ ತೆಗ್ದರು. ಅವರ ಪೇರೆಂಟ್ಸ್ ಏನಾದ್ರು ಗಾಯ ಆಗಿದೆ? ಇಲ್ಲ, ಪೇರೆಂಟ್ಸ್ ಅಪ್ಪ ಅಮ್ಮನವರಿಗೆ ಯಾರಿಗೆ ತೊಂದರೆ ಆಗಿಲ್ಲ. ಒಬ್ರಿಗೆ ಅದೇ ಈ ಮನೆಯವರಿಗೆ ಹೆಂಗತಿ ತೀರಿ ಹೋದ್ರು ಅಂತ ಹೇಳ್ತಿದ್ದಾರೆ. ಒಂದು ಮನೆ ಜಯರಾಮ್. ಸ್ಟೂಡೆಂಟ್ ಕಲಿತಾ ಇದ್ದು ಲಾಸ್ಟ್ ಇಯರ್ ಇಂದ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಕ್ಟಿವಿಟಿಯಲ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ನಮಗೆ ಅನಿಶ್ಚಿತ ಶಾಕ್ ಆಯಿತು.